ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಅನಂತ ಪ್ರಣಾಮಗಳು. ಮೈ ನೇಮ್ ಇಸ್ ಆನಂದ ಮಸಳಿ, ಬಾಗಲಕೋಟ್, ಕರ್ನಾಟಕ ಸ್ಟೇಟ್. ಮೈ ಮೊಬೈಲ್ ನಂಬರ್ ಇಸ್ 9242494770. ವಾಟ್ಸ್ಆಪ್ ನಂಬರ್ ಇಸ್ 9900913869. ಬಿಗ್ ಬಾಸ್ ಮನೆ ಒಳಗ ಸುಮಾರು ಮಧ್ಯಂತರವರೆಗೆ ಅಂದ್ರೆ 60ರಿಂದ 70 ದಿನಗಳವರೆಗೆ ನಮ್ಮ ರಕ್ಷಿತಾ ಅವರಿಗಿಂತಲೂ ಕಾವ್ಯ ಅವರು ವ್ಯಕ್ತಿತ್ವದಲ್ಲಿ ಮೇಲ್ಗಡೆ ಇದ್ರು. ಅವರ ವ್ಯಕ್ತಿತ್ವ ನಮಗೆಲ್ಲ ಬಹಳ ಇಷ್ಟ ಆಗಿತ್ತು. ರಕ್ಷಿತಾ ಅವರು ರನ್ನರ್ ಅಪ್ ಆಗ್ತಾರ ಅಂತ ನಮಗ ಅವಾಗ ಇನ್ನೂ ಅನಿಸಿರ್ಲಿಲ್ಲ. ರಕ್ಷಿತಾನು ಕೂಡ ಒಬ್ರು ಒಳ್ಳೆ ಪ್ಲೇಯರ್ ಅನ್ನೋದು ಗೊತ್ತಾಗಿತ್ತು. ರಕ್ಷಿತಾ ಅವರು ಕಾವ್ಯ ಅವರಿಗಿಂತಲೂ 2 ವರ್ಷ ಚಿಕ್ಕವರು, 1 ವರ್ಷ ಅಥವಾ 2 ವರ್ಷ ಚಿಕ್ಕವರು. ಆದ್ರೆ ತಿಳುವಳಿಕೆಯಲ್ಲಿ ನನ್ನ ತಿಳುವಳಿಕೆಯ ಪ್ರಕಾರ ಕಾವ್ಯ ಅವರಿಗಿಂತಲೂ ಒಂದಷ್ಟು ಜನರಲ್ ನಾಲೆಡ್ಜ್ ಚೆನ್ನಾಗಿರ್ತಕ್ಕಂಥ ಹುಡುಗಿ ಅಂದ್ರೂ ಅಡ್ಡಿ ಇಲ್ಲ. ಕಾವ್ಯ ಅವರು ಕೂಡ ಮುಗ್ಧರೇನಲ್ಲ, ರಕ್ಷಿತಾ ಅವರು ಮುಗ್ಧರಲ್ಲ, ಆದ್ರೆ ಮುಗ್ಧರ ತರ ಕಾಣಿಸ್ತಾ ಇದ್ರು ನಮಗೆ. ಚಿಕ್ಕ ವಯಸ್ಸು. ಆಮೇಲೆ ಅವರು ನಮ್ಮ ಗಿಲ್ಲಿಯವ್ರ ತರ ಮನಸ್ಸು ಬಿಚ್ಚಿ ಮಾತನಾಡ್ತಾರ. ಅವರು ಮಾತನಾಡುವಾಗ ಯಾವುದನ್ನು ಕ್ಯಾಲ್ಕುಲೇಷನ್ ಮಾಡಿ ಮಾತಾಡಲ್ಲ. ಬಹಳ ಮುಂದಾಲೋಚನೆ ಮಾಡಿ ಮಾತಾಡಲ್ಲ. ಸಾಧಕ ಬಾಧಕಗಳನ್ನ ಯೋಚಿಸಿ ಮಾತನಾಡುವವರಲ್ಲ. ಅದಕ್ಕೆ ಬಹಳ ಜನರಿಗೆ ರಕ್ಷಿತಾ ಅವರು ಇಷ್ಟ ಆಗ್ತಾರೆ. ಕಾವ್ಯ ಅವರ ಸ್ವಭಾವ ಯಾವುದನ್ನು ಮತ್ತು ಯಾರನ್ನು ಸುಲಭವಾಗಿ ನಂಬುವಂಥದ್ದಲ್ಲ. ಅವರು ಯಾರನ್ನು ಸುಲಭವಾಗಿ ನಂಬುವುದಿಲ್ಲ. ಗಿಲ್ಲಿಯವರ ಜೊತೆ ಅವರು ಅನ್ಯೋನ್ಯವಾಗಿದ್ರು, ಚೆನ್ನಾಗಿದ್ರು, ಒಳ್ಳೆ ಸ್ನೇಹಿತರಾಗಿದ್ರು. ಆದಾಗ್ಯೂ ಕೂಡ ಅವರು ತಮ್ಮತನವನ್ನ ಬಿಟ್ಟು ಕೊಟ್ಟಿರಲಿಲ್ಲ. ಫ್ರ್ಯಾಂಕ್ ಆಗಿ ಅವರು ಏನನ್ನೂ ಮಾತಾಡಿರ್ಲಿಲ್ಲ. ಆದ್ರೆ ಸುಮಾರು 70 ದಿನಗಳ ನಂತರ, 60ರಿಂದ 70 ದಿನಗಳ ನಂತರ, ಅಂದ್ರೆ ಮಧ್ಯಂತರದ ನಂತರ ಎಲ್ಲರಲ್ಲೂ ಪೈಪೋಟಿ ಜಾಸ್ತಿ ಆಯ್ತು. ಜನಗಳು ಒಬ್ಬೊಬ್ಬರೇ ಹೊರಗೆ ಹೋಗಕ್ಕೆ ಆರಂಭ ಆಗಿಂದ ಇದ್ದ ಜನರಿಗೆ ಪೈಪೋಟಿ ಜಾಸ್ತಿ ಆಗ್ಲಿಕ್ಕೆ ಆರಂಭ ಆಯ್ತು. ನಮ್ಮ ಗಿಲ್ಲಿಯವರಿಗೆ ಜಾಸ್ತಿ ಬಿಗ್ ಬಾಸ್ ಬಗ್ಗೆ ನಾಲೆಡ್ಜ್ ಇತ್ತು. ಅರ್ಥ ಮಾಡ್ಕೊಂಡಿದ್ರು ಅವರು ಬಿಗ್ ಬಾಸ್ ಅನ್ನ. ಅವ್ರಿಗೆ ಗೊತ್ತಿತ್ತು ನಾವು ಯಾವುದೇ ಸ್ಟ್ರಾಟಜಿ ಮಾಡ್ಲಿಕ್ಕೆ ಹೋಗ್ಬಾರ್ದು, ಮಾಡಿದ್ರೆ ಸಮಸ್ಯೆ ಆಗ್ತದೆ ಅನ್ನೋದು ಗೊತ್ತಿತ್ತು ಅವರಿಗೆ. ಅಲ್ಲಿದ್ದವ್ರು ಯಾರು ದುಷ್ಟರಲ್ಲ, ಕೆಟ್ಟವ್ರಲ್ಲ. ಆದ್ರೆ ಪರಿಸ್ಥಿತಿಗೆ ಅನುಸಾರವಾಗಿ ಅವ್ರು ನಮಗೆ ಕೆಟ್ಟವ್ರ ಗತೆ ಕಾಣಿಸ್ಲಿಕ್ಕೆ ಆರಂಭ ಆಯ್ತು. ಕಾವ್ಯ ಅವರು ರನ್ನರ್ ಅಪ್ ಆಗ್ಬೇಕು, ನಾನು ವಿನ್ನರ್ ಆಗ್ಬೇಕು ಅನ್ನೋದು ಗಿಲ್ಲಿ ಅವರು ತಲೆ ಒಳಗಿತ್ತು. ಅದನ್ನ ಅವರು ಆರಂಭದಲ್ಲೇ ಕಾವ್ಯ ಅವ್ರ ಮುಂದೆ ಪ್ರಸ್ತಾಪ ಮಾಡಿದ್ರು ಅವರು. ಆದ್ರೆ ಕಾವ್ಯ ಅವರು ಗಿಲ್ಲಿಯವರ ಯಾವುದೇ ಮಾತನ್ನು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಅವರು ಅವನೇನೋ ಹಾಸ್ಯ ಮಾಡ್ತಾನ, ಏನೋ ಕಾಮಿಡಿ ಮಾಡ್ತಾನ, ಆಮೇಲೆ ಸುಳ್ಳು ಹೇಳ್ತಾನ, ಸುಮ್ಮನೆ ಹೇಳ್ತಾನ ಅನ್ನುವಂಥ ಕಲ್ಪನೆ ಭಾವನೆಯೊಳಗನ ಬಂದ್ರ ವಿನಃ ಆ ಗಿಲ್ಲಿ ಅವರು ಹೇಳಿದ ಕೆಲವು ಸೀರಿಯಸ್ ವಿಷಯಗಳನ್ನು ಕೂಡ ಅವರು ಹಾಸ್ಯ ಅಂತ ತಿಳ್ಕೊಂಡು ತಪ್ಪು ಮಾಡಿದ್ರು ಅಂತ ನನಗನ್ನಿಸ್ತದ. ಸುಮಾರು ಒಂದು 60-70 ದಿನಗಳ ನಂತರ ನಮ್ಮ ಕಾವ್ಯ ಅವರು ಕ್ಯಾಪ್ಟನ್ ಆಗ್ತಾರ. ನಾನು ಬಿಗ್ ಬಾಸ್ ಅನ್ನ ನೋಡಿದ ಪ್ರಕಾರ ಹೇಳುವುದಾದ್ರೆ ಯಾರು ಕ್ಯಾಪ್ಟನ್ ಆಗ್ತಾರ ಅವ್ರಿಗೆ ಸಮಸ್ಯೆ ಆಗಿದೆ. ಅದು ಏನೇನೋ ಗೊತ್ತಿಲ್ಲ.
ಸಮಸ್ಯೆಯನ್ನ ಮಾಡ್ಕೊಳ್ದೇನೆ ಕ್ಯಾಪ್ಟನ್ಶಿಪ್ ಮಾಡಿದವರು ಅಂದ್ರೆ ಬಹುತೇಕ ಗಿಲ್ಲಿ ಅವರು ಅಂತ ಅನ್ಸುತ್ತ. ಅದೇ ರೀತಿ ರಘು ಅವರು ಮಾಡಿದ್ದಾರೆ. ನಮ್ಮ ಕಾವ್ಯ ಅವರು ಕ್ಯಾಪ್ಟನ್ ಆದ್ರು ಅದೇ ವಾರ ಫ್ಯಾಮಿಲಿ ರೌಂಡ್ ಆರಂಭ ಆಯ್ತು. ಬಂದವರೆಲ್ಲ ಬಹಳಷ್ಟು ಜನ ಗಿಲ್ಲಿಯನ್ನ ಇಷ್ಟಪಡ್ಲಿಕ್ಕೆ ಆರಂಭ ಮಾಡಿದ್ರು. ಗಿಲ್ಲಿ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳನ್ನ ಹೇಳಿದ್ರು. ಗಿಲ್ಲಿ ಅವರು ಮುಂದಿನ ಕ್ಯಾಪ್ಟನ್ ಆಗುವುದನ್ನು ನಾವು ನೋಡ್ಬೇಕು ಅಂತ ಇಷ್ಟಪಟ್ರು. ಅದೇ ವಾರ ಬಂದಂತಹ ನಮ್ಮ ಕಾವ್ಯ ಅವರ ತಮ್ಮ ಹಾಗೂ ತಾಯಿ ನಮ್ಮ ಕಾವ್ಯ ಅವರೇ ಕೇಳ್ತಾರ, ಕೆಬರಿ ಕೆಬರಿ ಕೆದರಿ ಕೆದರಿ ಕೇಳ್ತಾರ. ಕೇಳಿದಾಗ ಅವ್ರ ತಮ್ಮ ಅವರು ಒಂದಷ್ಟು ವಿಚಾರಗಳನ್ನು ಹೇಳ್ತಾರ. ಅದೆಲ್ಲ ತಮಗ್ ಗೊತ್ತಿದ್ದದ್ದು. ಆಗ ನಮ್ಮ ಕಾವ್ಯ ಅವರು ಅದನ್ನು ಕೂಡ ಸರಿಯಾಗಿ ಕೇಳಿಸ್ಕೊಳ್ಳುವುದಿಲ್ಲ. ಅವರು ಅದನ್ನು ಕೂಡ ಸೀರಿಯಸ್ ಆಗಿ ತಗೊಳ್ಳಲ್ಲ. ಅವ್ರಿಗೇನ್ ತಿಳಿತದ, ತಮ್ಮಗೇನ್ ತಿಳಿತದ, ತಾಯಿಗೇನ್ ತಿಳಿತದ, ಅವ್ರಿಗಿಂತಲೂ ನನಗೆ ಹೆಚ್ಚು ತಿಳಿತದ ಅನ್ನುವಂತ ಒಂದು ತಪ್ಪು ತಿಳುವಳಿಕೆ ಒಳಗನ ಅವರು ಮುಂದುವರೆದ್ರು. ಆದ್ರೆ ಗಿಲ್ಲಿ ಅವ್ರನ್ನ ಅವರು ನಿಜವಾಗ್ಲೂ ತಮ್ಮ ಆತ್ಮೀಯ ಸ್ನೇಹಿತ ಅಂತ ಅಂದ್ಕೊಂಡಿದ್ರು ಅಂದ್ರೆ ಅವನು ಮುಂದಾದ್ರು, ಗಿಲ್ಲಿ ಅವ್ರ ಮುಂದಾದ್ರೂ ಕನಿಷ್ಠ ಪಕ್ಷ ಈ ಆದ ಘಟನೆಯನ್ನ ಹೇಳಿ ಸಮಾಧಾನ ಮಾಡ್ಕೋಬಹುದಾಗಿತ್ತು, ಅಥವಾ ಅದಕ್ಕೆ ಪರಿಹಾರವನ್ನ ಏನಾದ್ರೂ ಕೇಳ್ಕೋಬಹುದಾಗಿತ್ತು. ಈಗ ಏನ್ ಮಾಡ್ಬೇಕಪ್ಪ ಗಿಲ್ಲಿ, ನಾನು ಹೀಗಾಗ್ಬಿಟ್ಟದ, ನಾನು ಬೇರೆದವ್ರ ಮುಂದೆ ಹೇಳಿಕ್ ಇಷ್ಟ ಇಲ್ಲ, ನಿನ್ನ ಮುಂದೆ ಮಾತ್ರ ಹೇಳ್ತೀನಿ ಅಂತ ಹೇಳಿ ಹೇಳ್ಬೋದಾಗಿತ್ತು. ಹೇಳಿಲ್ಲ ಅವ್ರು. ಅದಕ್ಕೆ ನಾವು ಹೇಳುದು, ಕಾವ್ಯ ಅವರು ಸ್ಪಷ್ಟವಾಗಿಲ್ಲ. ಅವರು ಮುಚ್ಕೊಂಡು ಹೋಗ್ಬಿಟ್ರು ಅದನ್ನ. ಏನೂ ಆಗೇ ಇಲ್ಲ, ಏನ್ ದೊಡ್ಡ ಸಮಸ್ಯೆ ಆಗಿಲ್ಲ, ಅವ್ರೇನ್ ನಮ್ಗೆ ಹೇಳಿಲ್ಲ ಅನ್ನುವಂಗ ಅದನ್ನು ಮುಚ್ಚಿಟ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಅವ್ರೇನಾದ್ರೂ ಬಿಚ್ಚಿ ಮಿನಿಮಮ್ ಗಿಲ್ಲಿ ಮುಂದಾದ್ರೂ ಹೇಳಿದ್ರೆ ಬಹುತೇಕ ಕಿಚ್ಚ ಸುದೀಪ್ ಅವರು ವಿಟಿ ಹಾಕ್ತಿರ್ಲಿಲ್ಲ ಅಂತ ನನಗನ್ನಿಸ್ತದ. ಅವರು ಅನಿವಾರ್ಯವಾಗಿ ಇವ್ರು ಯಾರ ಮುಂದೆ ಹೇಳದೇ ಇರೋದ್ರಿಂದ ಮತ್ತು ಇವ್ರಿಗೊಂದಷ್ಟು ಪಾಠ ಕಲಿಸ್ಬೇಕಾಗಿತ್ತಲ್ವಾ ಅವರು. ಅದಕ್ಕೋಸ್ಕರ ಅದನ್ನ ವಿಟಿ ಹಾಕಿ ಎಲ್ರಿಗೂ ಗೊತ್ತಾಗುವಂಗ್ ಮಾಡಿಬಿಡ್ತಾರ. ಅವಾಗ ನಮ್ಮ ಕಾವ್ಯ ಅವರಿಗೆ ತುಂಬಾ ಗಾಬರಿ ಆಗಿಬಿಡ್ತದ. ಅದನ್ನ ತೋರಿಸ್ಕೊಳ್ಳುವುದಿಲ್ಲ ಅವರು. ತುಂಬಾ ಗಾಬರಿಯಾಗಿ ಗಲಿಬಿಲಿಯಾಗಿ ಏನ್ ಮಾಡ್ಬೇಕು ತಿಳಿಯಲ್ಲ ಅವರಿಗೆ. ಪಕ್ಕದಲ್ಲೇ ಕುಳಿತಂತಹ ಗಿಲ್ಲಿ ಅವ್ರನ್ನು ಕೂಡ ಸಲಹೆ ಕೇಳಲ್ಲ ಅವರು. ಯಾಕಂದ್ರೆ ಅವ್ರನ್ನು ಅವರು ಪೂರ್ಣ ಪ್ರಮಾಣದಲ್ಲಿ ನಂಬುದಿಲ್ಲ. ಡಿಪ್ಲೊಮ್ಯಾಟಿಕ್ ಆಗಿ ಒಂದಷ್ಟು ಗಾಂಭೀರ್ಯದಿಂದ ವರ್ತನೆ ಮಾಡ್ತಕ್ಕಂಥವ್ರು ಅವರು, ಸಹಜವಾಗಿ ವರ್ತನೆ ಮಾಡುವವರಲ್ಲ. ಅದೇ ಅವರಿಗೆ ಸಮಸ್ಯೆ ಆಗಿರೋದು. ಮುಂದ ಆ ವಾರ ಧನು ಅವ್ರ ಕ್ಯಾಪ್ಟನ್ ಆಗ್ತಾರ. ಅವ್ರ ಕ್ಯಾಪ್ಟನ್ಶಿಪ್ ಒಳಗ ಅವ್ರನ್ನ ವಿರೋಧ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಇಷ್ಟ ಇರಂಗಿಲ್ಲ. ಅದು ಕೂಡ ಅವ್ರದ್ದು ಜಾಣತನ, ಅದು ಸ್ಟ್ರಾಟಜಿ. ಕ್ಯಾಪ್ಟನ್ ನಿಂದ ಏನಾದ್ರೂ ಅನಾನುಕೂಲಗಳಾಗಬಾರ್ದು ಅಥವಾ ಅನುಕೂಲಗಳು ಆಗುವಂಗಿದ್ರೆ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಕಾವ್ಯ ಅವರು ಧನು ಅವ್ರ ಜೊತೆ ಒಂದಷ್ಟು ಚೆನ್ನಾಗಿರ್ತಾರ. ಅದೇ ವಾರ ಸುದೀಪ್ ಅವರು ಹೇಳಿದ ಕಾರಣ ಗಿಲ್ಲಿಯಿಂದ ದೂರ ಇರ್ತಾರ. ದೂರ ಇದ್ರೆ ಪರವಾಗಿಲ್ಲ, ಇರ್ಬೇಕಾಗಿತ್ತು. ಬಟ್ ಧನು ಅವ್ರ ಮುಂದೆ ಅದನ್ನ ಹೇಳ್ಕೋಬಾರ್ದಾಗಿತ್ತು. ಆದ್ರೆ ಈ ವಿಷಯದ ಬಗ್ಗೆ ನಮ್ಮ ಗಿಲ್ಲಿ ಅವ್ರನ್ನ ಹೊರಗಡೆ ಬಂದಾಗ ಕೆಲವು ವಾಹಿನಿಯವರು, ಕೆಲವು ಯೂಟ್ಯೂಬರ್ಸ್ ಕೇಳಿದಾಗ, ಇಲ್ಲ ಮತ್ತೆ ಪಾಪ ಏನ್ ಮಾಡ್ಬೇಕು ಕಾವ್ಯ, ಇದ್ರ ಬಗ್ಗೆ ಕ್ಲಾರಿಟಿ ತಗೊಳ್ಳೋ ಸಲುವಾಗಿ ತನಗೆ ಪರಿಚಯ ಆತ್ಮೀಯ ಇರ್ತಕ್ಕಂಥ ಧನು ಅವ್ರನ್ನ ಕೇಳಿದಾರ, ಏನ್ ತಪ್ಪಾಯ್ತು ಅಂತ ಹೇಳ್ತಾರ ವಿನಃ ಅವ್ರು ತಪ್ಪು ಆಗ್ಯದಂತ ಗೊತ್ತಿದ್ರು ತಪ್ಪು ಮಾಡಿದ್ರು ಅಂತ ಅವ್ರು ಹೇಳಲ್ಲ ಗಿಲ್ಲಿ ಅವರು. ಅದು ಅವ್ರ ದೊಡ್ಡ ಗುಣ. ಆದ್ರೆ ಕಾವ್ಯ ಅವರು ಈ ವಿಷಯವನ್ನ ಧನು ಅವ್ರ ಮುಂದೆ ಮಾತಾಡಿ, ಗಿಲ್ಲಿಯವರ ವಿಷಯವನ್ನ ಮಾತಾಡಿ ಗಿಲ್ಲಿ ಅವ್ರನ್ನ ಬಿಟ್ಟು ಕೊಟ್ರು. ಆ ಬಿಟ್ಟು ಕೊಟ್ಟೆ ಅನ್ನೋದನ್ನ ಕೊನೆಗೆ ಅವ್ರು ಕ್ಷಮೆ ಕೇಳುವ ಸಂದರ್ಭದಲ್ಲಿ ಕೂಡ ತಾವೇ ಹೇಳ್ತಾರ, ನಾನು ನಿನ್ನನ್ನ ಬಿಟ್ಟು ಕೊಟ್ಟೆ, ನೀನು ನನ್ನನ್ನ ಎಲ್ಲೂ ಬಿಟ್ಟು ಕೊಡ್ಲಿಲ್ಲ ಅಂತ.
ಆ ಸಂದರ್ಭವನ್ನ ದುರ್ಬಳಕೆ ಮಾಡ್ಕೊಂಡವರು ಧನು ಅವರು. ಅದೇ ಸಂದರ್ಭದಲ್ಲಿ ಕಾವ್ಯ ಅವರು ಕಣ್ಣೀರ್ ಹಾಕಿ ಅವ್ರ ಮುಂದೆ ಮಾತಾಡಿದಾಗ ಅದನ್ನ ಮಿಸ್ಯೂಸ್ ಮಾಡ್ಕೊಂತಾರ ನಮ್ಮ ಧನು. ಆದ್ರೆ ನಮ್ಮ ಗಿಲ್ಲಿಯವರು ಯಾವತ್ತೂ ಈ ರೀತಿ ಮಿಸ್ಯೂಸ್ ಮಾಡ್ಕೊಳ್ಳಿಲ್ಲ. ಹೇಗಾದ್ರೂ ಸಿಕ್ಕಾಳ ಇವಾಗ ಕಾವ್ಯ ಅಂತ ತಿಳ್ಕೊಂಡು ಧನು ಅವರು ತಮ್ಮ ಇಷ್ಟ ಬಂದಂಗ ಮಾತಾಡ್ತಾರ, ತಮ್ಮ ಇಷ್ಟ ಬಂದಂಗ ನಡ್ಕೋತಾರ. ಅದನ್ನೆಲ್ಲ ನಾನು ಹೇಳಿಕ್ ಹೋಗಲ್ಲ, ಸಾಕಷ್ಟು ಜನ ಹೇಳಿದ್ದಾರೆ. ಅದು ಏನಂದ್ರೆ ಸಮಯದ ದುರ್ಬಳಕೆ ಅಂತಾರ ಅದಕ್ಕೆ. ಅಂದ್ರೆ ಕಾವ್ಯ ಅವಾಗ ಏಕಾಂಗಿ ಆಗಿಬಿಟ್ಟಿದ್ಲು. ಆಮೇಲೆ ಗಿಲ್ಲಿ ಮೇಲೆ ಕೂಡ ಅವಳಿಗೆ ನಂಬಿಕೆ ಹೋಗ್ಬಿಟ್ಟಿತ್ತು ಹೆಚ್ಚು ಕಮ್ಮಿ. ಗಿಲ್ಲಿಯಿಂದ ನನಗೆ ತೊಂದರೆ ಆಗತ್ತೆ ಅನ್ನೋ ಕಲ್ಪನೆ ಒಳಗಿದ್ಲು. ಆದ್ರೆ ಗಿಲ್ಲಿ ಕಾವ್ಯ ಅವ್ರನ್ನ ರನ್ನರ್ ಅಪ್ ಮಾಡ್ಬೇಕಂತ ತಿಳ್ಕೊಂಡು ಶ್ರಮ ಪಡ್ತಾ ಇರೋದು ಅವ್ರ ಗಮನಕ್ಕೆ ಬರಲೇ ಇಲ್ಲ. ಹೀಗಾಗಿ ಕಾವ್ಯ ಅವರು 3 ಅಥವಾ 4ನೇ ಸ್ಥಾನಕ್ಕೆ ತಳ್ಳಲ್ಪಡ್ತಾರ ಅನ್ನೋದನ್ನ ನಾನು ಮುಂಚಿತವಾಗಿಯೇ ವಿಡಿಯೋ ಮಾಡಿ ಹೇಳಿದ್ದೆ. ಈಗ ಏನ್ ಹೇಳಿಕ್ ಇಷ್ಟಪಡ್ತೀನಿ ಅಂದ್ರೆ, ನಮ್ಮ ಕಾವ್ಯ ಅವರಿಗೂ ರಕ್ಷಿತಾ ಅವರಿಗೂ ನಾವು ಟ್ಯಾಲಿ ಮಾಡಿ ನೋಡಿದಾಗ ರಕ್ಷಿತಾ ಅವರು ಕೂಡ ಸೀಕ್ರೆಟ್ ರೂಮಿಗೆ ಹೋಗಿ ಬಂದ ನಂತರ ಒಂದಷ್ಟು ತಮ್ಮ ಇಮೇಜ್ ಅನ್ನ, ತಮ್ಮ ವ್ಯಕ್ತಿತ್ವವನ್ನ ಕಮ್ಮಿ ಮಾಡ್ಕೊಂಡಿದ್ರು ಅವರು. ಕಾವ್ಯ ಅವ್ರದ್ದು ಹೆಂಗ ಇಮೇಜ್ ಕಮ್ಮಿ ಆಗಿತ್ತಲ್ಲ, ಅದೇ ತೆರನಾಗಿ ರಕ್ಷಿತಾ ಅವ್ರದ್ದು ಕಮ್ಮಿ ಆಗಿತ್ತು. ಆದ್ರೆ ರಕ್ಷಿತಾ ಅವರು ಅಲ್ಲಿಂದ ತುಂಬಾ ಜಾಣರಾದ್ರು, ತುಂಬಾ ಆಕ್ಟಿವ್ ಆದ್ರು. ಗಿಲ್ಲಿ ಅವರನ್ನ ಹೆಚ್ಚು ಹೆಚ್ಚು ಹತ್ರ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಆರಂಭ ಮಾಡಿದ್ರು. ಈ ಬಿಗ್ ಬಾಸ್ ಸೀಸನ್ 12 ಕಂಡುಕೊಂಡು ಬಂದದ್ದೇನಪ್ಪ, ಮುಖ್ಯವಾದದ್ದೇನಂದ್ರೆ ಗಿಲ್ಲಿ ಅವ್ರ ಜೊತೆ ಯಾರು ಚೆನ್ನಾಗಿರ್ತಾರೋ ಅವರು ಉಳ್ಕೋತಾರ, ಯಾರು ಚೆನ್ನಾಗಿರಲ್ವೋ ಅವರು ಡೇ ಬೈ ಡೇ ಒಬ್ಬೊಬ್ಬರ ಹೊರಗೆ ಹೋಗ್ತಾರ. ನಮ್ಮ ಕಾವ್ಯ ಅವರು ಎಷ್ಟೇ ತಿಳುವಳಿಕೆ ಇದ್ದವ್ರಂತ ನಾವು ಅಂದುಕೊಂಡ್ರು ಕೂಡ ಅವರು ಕೂಡ ತಿಳುವಳಿಕೆಯನ್ನು ಕಳ್ಕೊಂಡು ನಮ್ಮ ಸುದೀಪ್ ಅವ್ರ ಮಾತು ಕೇಳಿ, ಧನು ಅವ್ರ ಮಾತು ಕೇಳಿ ಗಿಲ್ಲಿಯಿಂದ ದೂರ ಇದ್ದು ತಮ್ಮ ವ್ಯಕ್ತಿತ್ವವನ್ನ ಕಡಿಮೆ ಮಾಡ್ಕೊಂಡ್ರು. ಹೀಗಾಗಿ ಅವರು 4ನೇ ಸ್ಥಾನಕ್ಕೆ ಬರ್ಲಿಕ್ಕೆ ಕಾರಣ ಆಯ್ತು. ಅದಕ್ಕೆ ಖುದ್ದು ಅವರೇ ಕಾರಣ, ಬೇರೆ ಯಾರು ಅಲ್ಲ, ಕಾವ್ಯ ಅವರೇ ಕಾರಣ. ಆದ್ರೆ ರಕ್ಷಿತಾ ಅವರು 3 ಅಥವಾ 4ನೇ ಸ್ಥಾನದಲ್ಲಿ ಇರಬಹುದಾದಂತವ್ರು 2ನೇ ಸ್ಥಾನಕ್ಕೆ ಬರುವಂಗೆ ನಡ್ಕೊಂಡ್ರು. ಗಿಲ್ಲಿ ಅವ್ರನ್ನ ಜಾಸ್ತಿ ಹಚ್ಕೊಂಡ್ರು, ಗಿಲ್ಲಿ ಅವ್ರ ಜೊತೆ ಜಾಸ್ತಿ ಸಮಯವನ್ನ ಸ್ಪೆಂಡ್ ಮಾಡಿದ್ರು. ಆಮೇಲೆ ಗಿಲ್ಲಿ ಅವರಿಗೆ ಊಟ ತಂದು ಕೊಡುದು, ಗಿಲ್ಲಿ ಅವರಿಗೆ ಟಿಫನ್ ತಂದು ಕೊಡುದು, ಗಿಲ್ಲಿ ಅವರಿಗೆ ಜ್ಯೂಸ್ ಮಾಡಿ ಕೊಡುದು, ಗಿಲ್ಲಿ ಅವ್ರ ಬಗ್ಗೆ ಕೇರ್ ಮಾಡೋದು, ಈ ತರ ಮಾಡ್ತಾ 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 ರಕ್ಷಿತಾ ಅವರ ವೋಟಿಂಗ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಡ್ತು. ಕಾವ್ಯ ಅವ್ರ ವೋಟಿಂಗ್ ನಿಧಾನವಾಗಿ ಕಮ್ಮಿ ಆಯ್ತು. ಅದಕ್ಕೆ ನಾನು ಏನ್ ಹೇಳ್ತೀನಿ ಅಂದ್ರೆ, ನಮ್ಮ ರಕ್ಷಿತಾ ಅವರಾಗ್ಲಿ ಕಾವ್ಯ ಅವರಾಗ್ಲಿ ಇಬ್ರು ಒಂದು ಹಂತದಲ್ಲಿ ತಮ್ಮ ವ್ಯಕ್ತಿತ್ವವನ್ನ ಕಳ್ಕೊಂಡಿದ್ರು ಒಂದ್ ಸ್ವಲ್ಪ ಮಟ್ಟಿಗೆ. ಆದ್ರೆ ರಕ್ಷಿತಾ ಅವರು ಅದನ್ನ ಹೆಚ್ಚು ಮಾಡಿಕೊಂಡು ರನ್ನರ್ ಅಪ್ ಆದ್ರು. ರನ್ನರ್ ಅಪ್ ಆಗ್ಬೇಕಾದಂತಹ ಕಾವ್ಯ ಅವರು ತಮ್ಮ ಸ್ವಂತ ತಪ್ಪಿನಿಂದಾಗಿ 4ನೇ ಸ್ಥಾನಕ್ಕೆ ತಳ್ಳಲ್ಪಟ್ರು ಅನ್ನುವಂತ ಮಾತನ್ನ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್. ದಯವಿಟ್ಟು ತಮ್ಮ ಅಭಿಪ್ರಾಯಗಳನ್ನ ಹಾಕ್ರಿ. ನಮಗ ರಕ್ಷಿತಾ ಅವ್ರು ಏನು ಸ್ನೇಹಿತರಲ್ಲ, ಕಾವ್ಯ ಅವ್ರೇನು ವೈರಿಗಳಲ್ಲ, ನಮಗೆ ಯಾರು ವೈರಿಗಳು ಅಲ್ಲ, ಸ್ನೇಹಿತರು ಅಲ್ಲ. ಇದ್ದದ್ದನ್ನ ಇದ್ದ ಹಾಗೆ ಹೇಳ್ಬೇಕಂತ ನಾನು ಹೇಳ್ತೀನಿ. ಅಷ್ಟಕ್ಕೂ ಕೆಲವು ಸಾರಿ ಕಾವ್ಯ ಅವರ ಅಭಿಮಾನಿಗಳಿಗೆ ಮನಸ್ಸಿಗೆ ನೋವಾಗ್ಬೋದು. ದಯವಿಟ್ಟು ನೋವು ಮಾಡ್ಕೋಬೇಡಿ. ನಾನು ಕಾವ್ಯ ಅವ್ರನ್ನೇನು ದ್ವೇಷ ಮಾಡ್ತಾ ಇಲ್ಲ, ಇದ್ದದ್ದನ್ನ ನಾನು ವಿವರಿಸಿ ಹೇಳಿದ್ದೇನೆ. ದಯವಿಟ್ಟು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಪೋರ್ಟ್ ಮಾಡ್ರಿ, ನಮಗೆ ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ ತಮ್ಮ ಕಾಮೆಂಟ್ ಬಾಕ್ಸ್ ನೊಳಗ ತಮ್ಮ ಅಭಿಪ್ರಾಯಗಳನ್ನು ಕೂಡ ಹಾಕ್ರಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು.